ದುಬಾರಿಯಲ್ಲಿ ನಡೆದ ಆ ಒಂದು ಘಟನೆ ಈಗ ರಾಜ್ಯಾದ್ಯಂತ ಶಾಕ್ ಕೊಟ್ಟಿದೆ. ಎಲ್ಲರೂ ಕಂಜನ್ ಕಿಲ್ಲರ್ ಆನೆ ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾಗಿಯೂ ತಪ್ಪು ಕಂಜನದ ಅಥವಾ ಮನುಷ್ಯನ ನಿರ್ಲಕ್ಷ್ಯವ? ಮಾರ್ತಂಡನ ಸಾವು, ಮಹಿಳೆಯ ಜೀವ ಬಲಿ, ಇದೀಗ ಲೋಕಾಯುಕ್ತ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಆನೆಗಳ ಮೇಲೆ ಅಪಾರವಾದ ಕಾಳಜಿ ಹೊಂದಿರುವ ಮೆಹಬೂಬ್ ಶರೀಫ್ ಅವರು ಈಗ ಈ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ನಮಸ್ಕಾರ ಮೆಹಬೂಬ್ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್. ಒಂದು ಪ್ರಶ್ನೆ ನಿಮಗೆ ಅಂದರೆ, ಇವಾಗ ಇಡೀ ರಾಜ್ಯಾದ್ಯಂತ ಇವಾಗ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿರೋವಂಥದ್ದು ನಮ್ಮ ಕಂಜನ್ ಹಾಗೂ ಮಾರ್ತಂಡ. ಸೊ ಮಾರ್ತಂಡ ಇವಾಗ ಏನಿದೆ ಎಲ್ರಿಗೂ ಇಡೀ ದೇಶದಂತ ಗೊತ್ತಾಗಿದೆ. ತುಂಬ ಅನ್ಯಾಯ ಇದು ಆ್ಯಕ್ಚುಲಿ. ಮಾರ್ತಂಡ ಸತ್ತಿದ್ದೇ ಆಗಿರ್ಬೋದು, ಮಹಿಳೆ ಸತ್ತಿದಾಗಿ ಸಾವಿನಪ್ಪಿರ ಆಗಿರ್ಬೋದು, ತುಂಬ ಅನ್ಯಾಯ ಇದು. ಸೊ ಇದ್ರಲ್ಲಿ ಒಂದು ಪ್ರಶ್ನೆ ಈಗ ಕೇಳಿ ಬರ್ತಾ ಇರೋದು, ಸರ್, ದುಬಾರಿಯಲ್ಲಿ ನಡೆದ ಘಟನೆ ಬಳಿಕ ಲೋಕಾಯುಕ್ತ ಸಮೋಟೋ ಕೇಸ್ ದಾಖಲಿಸೋ ಮಟ್ಟಿಗೆ ಹೋಗಿದೆ ಅಂದರೆ ನಿಜಕ್ಕೂ ಅಲ್ಲಿ ಏನಾಗಿದೆ ಸರ್? ಏನ್ ಮಿಸ್ ಆಯ್ತು ನೀವು ಹೇಳ್ತೀರಾ? ಮೇಡಮ್, ಇದ್ರ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಆ ಘಟನೆ ಎಲ್ಲ ಇಡೀ ರಾಜ್ಯ, ದೇಶ, ವಿದೇಶಗಳಲ್ಲೂ ಕೂಡ ನೋಡಿ ಕಾಮೆಂಟ್ ಹಾಕ್ದವ್ರು ಇದ್ದಾರೆ ಮೇಡಮ್. ನಮ್ಮ ಒಂದು ವಿಡಿಯೋಗಳನ್ನ ನಿಮ್ಮಂತ ಒಂದು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದೀವಿ, ವೀಕ್ಷಣೆನ. ಎಲ್ಲಾ ಕಡೆ ಕಾಮೆಂಟ್ ಗಳು ಇಂತ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಹಲವಾರು ದೇಶ ಮತ್ತೆ ನಮ್ಮ ರಾಜ್ಯ, ಹೊರ ರಾಜ್ಯಗಳಿಂದ ಎಲ್ಲ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದು ಆದಂತಹ ಘಟನೆ ಅಲ್ಲ, ದುರ್ಘಟನೆ, ಒಂದು ದುರಂತ ಇದು. ಯಾಕಂದ್ರೆ ಈ ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತ ಒಂದು ಘಟನೆ ನಡಿಬಾರ್ದಿತ್ತು. ಯಾಕಂತ ಹೇಳಿದ್ರೆ, ಒಂದು ಎಲ್ಲಾ ಕಡೆ ಒಂದು ತುಂಬಾ ಹಬ್ಬಿರುವ ನಮ್ಮ ದಸರಾ ಆನೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಕನ್ನಡಿಗರು ಇಷ್ಟಪಡೋದಲ್ಲದೆ ಹೊರ ರಾಜ್ಯಗಳಿಂದನೂ ಕೂಡ ನಮ್ಮ ಆನೆಗಳಿಗೆ ಕಾರ್ಯಾಚರಣೆ ಆಗಿರ್ಬೋದು, ಇನ್ನೊಂದು ದಸರಾ ಆಗಿರ್ಬೋದು, ಮತ್ತು ಹಲವಾರು ನಮ್ಮ ಏನ್ ಪ್ರವಾಸಿ ಸ್ಥಾನಗಳು ಏನಿದೆ ಅದೆಲ್ಲ ಇಷ್ಟಪಟ್ಟು ಇಲ್ಲಿಗೆ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ, ಒಂದ್ ವಸ್ತು ಇಷ್ಟ ಇದೆ ಅಂತ ಹೇಳಿದ್ರೇನೆ ಎಲ್ಲೆಲ್ಲಿಂದನೂ ಜನ ಹುಡ್ಕೊಂಡ್ ಬರ್ತಾರೆ. ಆದ್ರೆ ಇವತ್ತು ಆಗಿರುವಂತ ಘಟನೆಗೆ ಒಂದು ನಮ್ಮ ಇದಕ್ಕೆ ದುಬಾರೆಗೆನೆ ಒಂದು ಕಪ್ಪು ಚುಕ್ಕಿ ಆಗಿದೆ ಮೇಡಮ್. ಹೌದೌದು. ಯಾಕಂತ ಹೇಳಿದ್ರೆ ಇಂಥ ಘಟನೆ ನಡಿಬಾರ್ದಿತ್ತು. ಯಾಕಂತ ಹೇಳಿದ್ರೆ ಆನೆ ಸಾವು ಅಲ್ಲದೆ ಒಂದ್ ಮಹಿಳೆ ಕೂಡ ಸಾವನ್ನಪ್ಪಿರುತ್ತಾರೆ ಇದ್ರಲ್ಲಿ, ಈ ಘಟನೆಯಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಅವರು ಪ್ರವಾಸಕ್ಕಂತ ಇಲ್ಲಿ ಬರ್ತಾರೆ, ನಮ್ಮ ದುಬಾರೆಗೆನೆ ಬರ್ತಾರೆ. ಅದ್ರ ಮೇಲೆ ಏನಾಗುತ್ತೆ, ಈಗ ಒಂದು ಕಂಜನ್ ಆನೆ ಅನ್ನೋದು ಒಂದು ಸಾಕು ಆನೆ ಇದೆ, ಪಳಗಿದ ಕುಮ್ಕಿ ಆನೆ ಇದೆ, ಮತ್ತೆ ಈ ಮಾರ್ತಂಡ ಅನ್ನೋದನ್ನು ಕೂಡ ಮಕ್ನಾ ಅಂತ ಹೇಳ್ತಾ ಇದ್ವಿ ನಾವು ಮುಂಚೆ. ನಮ್ ಸೈಡ್ ಸಕಲೇಶ್ಪುರ ತಾಲೂಕು, ಬೇಲೂರು ತಾಲೂಕಿನಲ್ಲಿ ಓಡಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಂತ ಈ ಒಂದು ಮಕ್ನಾ ಕಾಡಾನೆ. ಕಂಜನ್ ಕೂಡ ಸಕಲೇಶ್ಪುರ ತಾಲೂಕ್ದೇ ಒಂದು ಸಾಕಾನೆ ಆಗಿರುತ್ತೆ. ಇದು ಕಾಡಾನೆ ಇರುತ್ತೆ, ಈಗ ಸಾಕಾನೆ ಆಗಿ ಬದಲಾಗಿದೆ. ಆದ್ರೆ ಇವತ್ತಿನ ಮಟ್ಟಿಗೆ ಇಂತ ಒಂದು ಕೋಪಗೊಳ್ಳೋದಿಕ್ಕೆ ಕಾರಣ ಆದ್ರೂ ಏನು ಅನ್ನೋದೇ ಒಂದು ಪ್ರಶ್ನೆ. ಹಲವಾರು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ವನ್ಯಜೀವಿ ಪ್ರೇಮಿಗಳಾಗಿರ್ಬೋದು, ಎಲ್ರು ಕೂಡ ಏನೋ ಒಂದು ಯಾರು ಈಗ ಒಂದು ಯೋಚನೆ ಮಾಡ್ತಾರೆ, ಒಂದ್ ಘಟನೆ ನಡೀತು ಅಂದ್ರೆ ಇದ್ರಿಂದ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ವರ್ಷ ದಸರಾ ನಡೆಯುತ್ತೆ, ಕಾರ್ಯಾಚರಣೆಗಳು ನಡೆಯುತ್ತೆ, ಮತ್ತೆ ಇಂತ ದುಬಾರಿಯಲ್ಲಿ ಇದು ಮೊದಲನೇ ಬಾರಿ ಈ ರೀತಿ ಘಟನೆ ಆಗಿರೋದು. ಇದನ್ನ ಜನ ಏನ್ ಮಾಡ್ತಾರೆ, ಹಿಂದೆಯಿಂದ ಯೋಚನೆ ಮಾಡ್ತಾರೆ, ಹಿಂದೆ ಎಂದೂ ಆಗ್ದಿದ್ದು ಇವತ್ ಯಾಕಾಯ್ತು ಅಂತ ಹೇಳ್ಬಿಟ್ಟು. ದುಬಾರಿಯಲ್ಲಿ ಏನಾದ್ರೂ ಅಲ್ಲಿ ಹೆಚ್ಚು ಕಡಿಮೆ ಆಯ್ತಾ, ಏನಾಗಿರ್ಬೋದು ಅಂತ ಹೇಳಿ ನಿರ್ಲಕ್ಷ್ಯತೆಯ ಕಾರಣ ಇದೇ ಪಾಯಿಂಟ್ ನೋಡಿ. ಈ ನಿರ್ಲಕ್ಷ್ಯತೆ ಅನ್ನೋದು ಏನಿದೆ ಅದು ಅಧಿಕಾರಿಗಳಿಂದ ಆಯ್ತಾ, ಮಾವುತರಿಂದ ಆಯ್ತಾ, ಯಾರಿಂದ ಆಯ್ತು ಈ ಒಂದು ಘಟನೆ? ಇದಕ್ಕೆ ಕಾರಣರು ಯಾರು? ಯಾಕಂತ ಹೇಳಿದ್ರೆ ಆನೆ ಒಂದು ಮೂಕ ಪ್ರಾಣಿ ಇದೆ, ಅದಕ್ಕೇನು ಬುದ್ಧಿ ಕಲ್ಸಿರ್ತಾರೆ, ಏನ್ ಪಳಗ್ಸಿರ್ತಾರೆ ಅಷ್ಟ್ರ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ. ಸ್ವಂತ ಬುದ್ಧಿಯಿಂದ ಅದು ಕಾಡಲ್ಲಿದ್ದಾಗ ಸ್ವಂತ ಬುದ್ಧಿಯಿಂದ ಓಡಾಡುತ್ತೆ, ಸ್ವಂತ ಬುದ್ಧಿಯಿಂದ ತಿನ್ನುತ್ತೆ. ಅದು ಅದರ ಒಂದು ಸ್ವಂತ ಇಚ್ಛೆ. ಇವಾಗ ಅಲ್ಲಿ ಯಾರ್ ಮಾವುತರು ಇರ್ತಾರೆ, ಯಾರ್ ಕಾವಡಿಗರು ಇರ್ತಾರೆ, ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ, ಅಲ್ಲಿಯ ಒಂದು ದುಬಾರೆಯ ಒಂದು ಇದ್ರಲ್ಲಿ ನಡೀತಾ ಇರುತ್ತೆ, ಟ್ರ್ಯಾಕ್ ಅಲ್ಲಿ ನಡೀತಾ ಇರುತ್ತೆ. ಅಂತದ್ರಲ್ಲಿ ಇವತ್ತು ನಡೆದಿರುವಂತ ಘಟನೆಗೆ ಇವತ್ತು ಯಾರ್ ಕಾರಣ? ಇದು ಕೇಳಕ್ಕೆ ಈ ಪ್ರಶ್ನೆ ಜನಸಾಮಾನ್ಯರು ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೊಂದು ಸಣ್ಣ ಪುಟ್ಟ ಘಟನೆನೂ ಅಲ್ಲ. ಎರಡು ಜೀವ ಹೋಗಿರುವಂತದ್ದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ದಸರಾ ಆನೆಗಳಂತ ಹೇಳಿದ್ರೆ ನಮ್ಮ ಹೆಮ್ಮೆ.
ನಮ್ಮ ಸಾಕಾನೆಗಳು ಹೊರ ರಾಜ್ಯದ ಒಂದು ಚೀಫ್ ಮಿನಿಸ್ಟರ್ ಬಂದು ಇಲ್ಲಿ ಬಂದು ನಮ್ಮ ಆನೆಗಳ ಕೈಲಿ ಫೋಟೋ ತೆಗೆಸ್ಕೊ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತು ನಾವು ಹೆಮ್ಮೆ ಪಡುವಂತ ವಿಚಾರ ಅದು. ಹೌದು. ಎಲ್ಲಿಂದನೂ ಹೊರ ರಾಜ್ಯದಿಂದ ಪ್ರವಾಸಕ್ಕೆ ಬಂದು ನಮ್ ದುಬಾರೆ ಆನೆನ ನೋಡಕ್ ಬರ್ತಾರ ಅಂದ್ರೆ ಇದು ನಮ್ಮ ಹೆಮ್ಮೆಯ ವಿಚಾರ. ಅಂತದ್ರಲ್ಲಿ ಇಂತ ಘಟನೆ ನಡೆದಾಗ ತನಿಖೆ ಯಾಕೆ ಮಾಡಬಾರ್ದು ಅನ್ನೋದೇ ನಮ್ಮ ಧ್ವನಿಯಾಗಿತ್ತು. ಇದಕ್ಕೆ ನಮ್ಮ ಒಬ್ರು ಲೋಕಾಯುಕ್ತ ನ್ಯಾಯಾಧೀಶರಾಗಿದ್ದಾರೆ, ಅವರು ಒಂದು ಒಳ್ಳೆಯ ನಿರ್ಧಾರಕ್ಕೆ ತಗೊಂಡು ಏನಾಗಿದೆ ಸತ್ಯತೆ ನಾವು ಹೊರ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೂ ಕೂಡ 4 ವಾರದಲ್ಲಿ ಉತ್ತರನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇದ್ ಮಾಡಿದ್ದಾರೆ, ಕೇಸ್ನ ಮಾಡಿದ್ದಾರೆ. ಅದು ನಿಗಮ ಅದು ಆಗುತ್ತಾ ಸರ್? 4 ವಾರದಲ್ಲಿ ಕಂಡು ಹಿಡಿಬಹುದಾ ಏನಾಯ್ತು ಅಂತ? ಕೊಡ್ತಾರೆ, ನಿಖರವಾಗಿ ಕೊಡ್ತಾರ? ಇವತ್ತೇನಿದೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಆಯಾಸಿಲ್ಲ. ಹೌದು, ಸುಳ್ಳಿಗೆ ಯಾವತ್ತೂ ಆಯಾಸ ಇರೋದಿಲ್ಲ ಮೇಡಮ್. ಸತ್ಯನ ಇವತ್ ಹೇಳಿದ್ದು ಸತ್ಯತೆ ಇದ್ರೆ ಅದು 100 ವರ್ಷ ತನಕ ಅದೇ ನಡ್ಕೊಂಡ್ ಬರುತ್ತೆ, ಅದ್ಯಾರು ಬದಲಾಯಿಸಕ್ ಆಗಲ್ಲ. ಒಂದಿಲ್ಲ ಒಂದ್ ದಿವಸ ಸತ್ಯ ಹೊರಗ್ ಬರ್ಲೇಬೇಕು. ಇದು ಏನಂತ ಹೇಳಿದ್ರೆ, ತನಿಖೆ ಮಾಡ್ಬೇಕು ಅಂತ ಹೇಳಿದ್ರೆ ಅರ್ಧದಲ್ಲೇ ಇದನ್ನ ಕೈ ಬಿಡುವಂತ ಕೆಲ್ಸಾನು ಮಾಡ್ಬಾರ್ದು. ಯಾರ್ದೋ ಒತ್ತಡದಿಂದ ಆಗಿರ್ಬೋದು, ಯಾರ್ದೋ ಮೇಲೆ ಕನಿಕರದಿಂದ ಆಗಿರ್ಬೋದು. ಯಾಕಂತ ಹೇಳ್ತಾ ಇದೀನಿ ಅಂದ್ರೆ, ಯಾವತ್ತು ಮುಂದಕ್ಕಿಂತ ಘಟನೆಗಳು ನಡಿಬಾರ್ದು. ಇವತ್ತು ಬಂದಿರುವಂತ ನಮ್ಮ ರಾಜ್ಯದ ದುಬಾರೆಗೆ ಒಂದು ಕಪ್ಪು ಚುಕ್ಕಿ ಆಗಿದ್ದು ಅಳಿಸ್ಬೇಕಂತ ಹೇಳಿದ್ರೆ ಇದ್ರ ಹಿಂದೆ ಯಾರ್ ಕೈವಾಡ ಇದೆ, ಏನ್ ಆಗಿರ್ಬೋದು ಅಥವಾ ಏನು ಆಗಿಲ್ವಾ, ಅದರ ಒಂದು ಸ್ವಂತ ಸ್ವಭಾವದಿಂದಾನೇ ಈ ರೀತಿ ಆಯ್ತಾ ಅನ್ನೋದು ಕೂಡ ಹೊರಗ್ ಬರಕ್ಕಿದೆ. ಯಾರ ಮೇಲೂ ನಾವು ದ್ವೇಷ ಮಾಡ್ತಾ ಇಲ್ಲ, ಆದ್ರೆ ನಾವು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೊಂದು ನಾವು ನೋಡೋದು, ಈಗ ಸಣ್ಣ ಘಟನೆ ಆಗಿದ್ರೆ ಬಿಟ್ಟಾಕ್ಬೋದಿತ್ತು, ಬಿಟ್ಟಾಕನ ಬಿಡು, ಅದೇನೋ ಆಗುತ್ತೆ, ಸಹಜ ಸ್ಥಿತಿ, ಮೂಕ ಪ್ರಾಣಿ ಈ ರೀತಿ ಮಾಡೋದು ಸಹಜ ಅಂತ ಅನ್ಕೋಬೋದಿತ್ತು ನಾವು. ಆದ್ರೆ ಇವತ್ತು ನಡೆದಿರೋ ಘಟನೆ ನೋಡಿ ಮೇಡಮ್, ಈಗ ಸರ್ಕಾರದಿಂದ ಇವತ್ತು ಎಲ್ರಿಗೂ ಇದು ತಿಳಿಬೇಕು, ಗೊತ್ತಾಗ್ಬೇಕು. ಸರ್ಕಾರದಿಂದ ಒಂದು ಆಹಾರ ಕಿಟ್ ಬರುತ್ತೆ, ಈ ದುಬಾರೆ ಸಾಕಾನೆಗಳಿಗೆ ಇಷ್ಟು ಆಹಾರ ದಿಸಕ್ಕೆ ಇಷ್ಟು ಕೊಡ್ಬೇಕು ಅನ್ನೋದು ಯಾರ ಕೈಯಲ್ಲಿ ಇರುತ್ತದೋ ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್, ಅಲ್ಲಿಯ ಒಂದು ಅಧಿಕಾರಿಗಳು ಯಾರಿರ್ತಾರೆ ಅವ್ರ ಬಡ್ಡೆಗೆ ಬರುತ್ತೆ. ಅದರಿಂದ ಮಾವುತರ ಕೈಗೆ ಹೋಗುತ್ತೆ, ಮಾವುತರಿಂದ ಆನೆ ಬಾಯಿಗೆ ಹೋಗುತ್ತೆ. ಅದ್ರಲ್ಲಿ ಬಂದಿದ್ರಲ್ಲಿ ಏನಾದ್ರೂ ತೊಂದ್ರೆ ಇರ್ತಾ ಇದ್ರೆ ಇಡೀ ಆ ದುಬಾರೆಯ ಆನೆಗಳು ಎಲ್ಲಾ ಕೂಡ ಕಂಜನ ಆನೆ ರೀತಿನೇ ನಡ್ಕೋಬೇಕಾಗಿತ್ತು. ಇವತ್ತು ಎಲ್ಲಾ ಆನೆಗಳು ಸರಿ ಇದಾವೆ, ಕಂಜನ ಆನೆ ಯಾಕೆ ಈ ರೀತಿ ಮಾಡ್ದ? ಒಂದು ಪ್ರಶ್ನೆ ಇದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಂತ ಇಷ್ಟು ಕೋಪಗೊಳ್ಳೋಕೆ ಕಾರಣ, ಕೋಪಗೊಳ್ಳೋದು ಕೂಡ ಒಂದು ಹೆಣ್ಣಿಗೋಸ್ಕರ ಆಗಿರ್ಬೋದು ಅಂತ ಸ್ವಲ್ಪ ಹೇಮಾವತಿಗೆ ಕ್ರಶ್ ಆಗಿದೆ ಅಂತ ಮಾಧ್ಯಮದವ್ರು ಇವತ್ತು ಯಾವ್ದೋ ಒಂದು ಸಣ್ಣ ಒಂದು ಮಾಧ್ಯಮಗಳಲ್ಲಿ ತೋರಿಸ್ತೀರ, ಅದ್ ನೋಡಿ ನನ್ಗೆ ನಗೆ ಬಂತು. ಇದು ಒಂದು ಫಿಲ್ಮ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಸತ್ಯಕ್ಕೆ ದೂರ ಇರುತ್ತೆ. ಈ ರೀತಿ ಯಾವ್ದನ್ನ ಕೂಡ ತಗೋಬಾರ್ದು. ಪ್ರೇಮ ಪ್ರೀತಿ ಇದು ಜನಗಳ ಮಧ್ಯದಲ್ಲಿ ಇರುತ್ತೆ, ಆನೆಗಳಲ್ಲೂ ಇರುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ, ಆನೆಗೆ ಮದ ಬಂದಿರ್ಬೇಕು. ಮದ ಬಂದಾಗ ಏನ್ ಮಾಡುತ್ತೆ, ಒಂದ್ ಗಂಡಾನೆ ಈ ಹೆಣ್ಣಾನೆ ಹುಡುಕೊಂಡ್ ಹೋಗುತ್ತೆ. ಅಲ್ಲಿವರೆಗೆ ಆ ಹೆಣ್ಣಾನೆ ಗುಂಪಲ್ಲಿ ಇರೋದೇ ಇಲ್ಲ, ಅದು ದೂರ ಇರುತ್ತೆ. ಹೆಣ್ಣಾನೆಗೂ ಅದಕ್ಕೆ ಆ ಟಸ್ಕರ್ ದೂರ ಇರುತ್ತೆ. ಆ ಮದ ಬಂದಾಗ ಏನ್ ಮಾಡುತ್ತೆ, ಈಟಿಗ್ ಬಂದಿರುವಂತ ಹೆಣ್ಣಾನೆನೇ ಬೇಕು. ಇವತ್ತು ಜನಗಳಿಗೆಲ್ಲ ಗೊತ್ತಾಗ್ಲಿ ಅಂತ ನಾನು ಓಪನ್ ಆಗಿ ವಿಚಾರಗಳನ್ನ ಇಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ನಮ್ಗೆ ಈ ಅನುಭವ ಎಲ್ಲಿಂದ ಬಂತು ಅಂದ್ರೆ, ಇವತ್ತು ನಾವು 10 ರಿಂದ 15 ವರ್ಷ ಕಾಲ ಈಗ ಕಾಡಾನೆಗಳ ಜೊತೆ ಬೆರ್ತಿ ಅದ್ರ ಜೊತೆ ಜೀವನ ಮಾಡ್ತಿರೋವಂತವ್ರು, ನಾವು ನೋಡ್ತಿರೋವಂತವ್ರು. ದಿನ ಬೆಳಿಗ್ಗೆ ಆನೆನ ನೋಡ್ತಿರೋವಂತವ್ರು. ಮಕ್ನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಜನಗಳಿಗೆ. ಅಂತದ್ರಲ್ಲಿ ಇವತ್ತು ಕಾಡಾನೆಗಳ ಜೀವನದಲ್ಲಿ ಅದು ಮಾಡುವಂತ ಮದ ಬಂದ ಸಮಯದಲ್ಲಿ ಆ ಹೆಣ್ಣಾನೆನ ಹುಡ್ಕೊಂಡು ಹೋಗಿ ಅದಕ್ಕೆ ಒಂದ್ 3 ತಿಂಗಳು 4 ತಿಂಗಳು ಮದ ಕಂಟಿನ್ಯೂ ಇರೋದು, ಮದ ಹೆಚ್ಚಿಗೆ ಇರೋದು. ಅಂತ ಸಂದರ್ಭದಲ್ಲಿ ಮದ ಇಳಿತಾ ಬಂದಂಗೆ ಅದರ ಒಂದು ಮಿಲನನ ಹೊಂದಿದ್ಮೇಲೆ ಅದು ಆ ಗುಂಪಿಂದ ಮತ್ತೆ ಬೇರ್ಪಡೋದು. ಯಾಕಂತ ಹೇಳಿದ್ರೆ ಇನ್ನೊಂದು ಟಸ್ಕರ್ ಅದಕ್ಕೆ ಎಂಟ್ರಿ ಕೊಡ್ತಾನೆ. ಆವಾಗ ಏನ್ ಮಾಡುತ್ತೆ, ಇದ್ದಕ್ಕಿದ್ದಂಗೆ ಈ ಟಸ್ಕರ್ ಜಾಗ ಖಾಲಿ ಮಾಡುತ್ತೆ. ಯಾಕೆ ಅಂದ್ರೆ ಇದಕ್ಕೆ ಮದ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗುತ್ತೆ. ಆವಾಗ ಇದಕ್ಕೆಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಅದು. ಅಂತದ್ರಲ್ಲಿ ಇವತ್ತು ಯಾಕೆ ಕಂಜನಾನೆ ಮದ ಬಂದಿರೋ ರೀತಿ ನಡ್ಕೊಂಡ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮೇಡಮ್. ಯಾಕಂದ್ರೆ ಅಷ್ಟು ನಾರ್ಮಲ್ ಆನೆ ಯಾವ್ದೇ ಕಾರಣಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮಾಮೂಲಿ ಮನುಷ್ಯನ್ಗೂ ಒಂದು ಯಾವ್ದೋ ಒಂದು ಕೋಪಿಷ್ಟ ಅಂದ್ರೆ ಅವನಿಗೇನೋ ತಲೆಗೆ, ಈಗ ಒಂದು ಎಣ್ಣೆ ಕುಡಿದ್ರೆ ನಶೆ ಹತ್ತುತ್ತೆ ತಲೆಗೆ ಅಂತಾರೆ. ಈಗ ಎಣ್ಣೆ ಕುಡ್ದೇ ಇದ್ದವನು, ಏನ್ ಡ್ರಿಂಕ್ಸ್ ಮಾಡದೇ ಇದ್ದವನು ಅವ್ನು ನಾರ್ಮಲ್ ಆಗಿರ್ತಾನೆ. ಬೆಳಿಗ್ಗೆ ಚೆನ್ನಾಗಿ ಮಾತಾಡ್ತಾನೆ, ಅವ್ನ್ ಕುಡಿದ್ರೆ ಸರಿಯಾಗಿ ಮಾತಾಡಲ್ಲ ಕಣೋ,
ಯಾವ್ದೋ ರೀತಿ ಆಗ್ತಾನೆ ಅಂತಾರೆ. ಅದೇ ರೀತಿ ಮದ ಅನ್ನೋ ವಸ್ತು ಕೂಡ ಅದೇ ರೀತಿ ತಲೆಗೆ ಹತ್ತದಾಗ ಆನೆಗೆ ಅದು ಆ ರೀತಿ ಕೋಪಗೊಳ್ಳೋದು ಸಹಜ. ಪಕ್ಕದಲ್ಲಿ ಹೆಣ್ಣಾನೆ ಸಿಕ್ಕಿದ್ರೆ ಹೀಟಿಗೆ ಬಂದಿರುವಂತ ಹೆಣ್ಣಾನೆ ಇಲ್ಲ ಅಂತ ಹೇಳಿದ್ರು ಹೆಣ್ಣಾನೆ ಮೇಲೂ ಕೂಡ ದಾಳಿ ಮಾಡೋದು ಖಚಿತ. ಆಗಿದೆ, ಸಂದರ್ಭಗಳು ಆಗಿದೆ, ಆತರ ಆಗಿದೆ. ಯಾಕಂದ್ರೆ ಕಾಡಾನೆ ಗುಂಪಲ್ಲೂ ಕೂಡ ಆತರ ಆಗಿದೆ. ಹೀಟಿಗೆ ಬರ್ದೇ ಇರುವಂತ ಹೆಣ್ಣಾನೆಗಳು ಮದ ಬಂದಿರುವಂತ ಗಂಡನೆಯಿಂದ ಓಡುತ್ತೆ, ದೂರ ಹೋಗುತ್ತೆ. ಆದ್ರೆ ಹೀಟಿಗೆ ಬಂದಿರುವಂತ ಆನೆನೆ ಅದ್ರ ಬಟ್ಟೆ ನಿಲ್ಲುವಂತ ಒಂದು ಸಾಧ್ಯತೆ ಇರುತ್ತೆ. ಇದು ಪ್ರಕೃತಿ ನಿಯಮಗಳು ಇವೆಲ್ಲ. ಪ್ರಕೃತಿ ನಿಯಮ. ಇದು ಯಾವ ರೀತಿ ನಡ್ಕೊ ಬಂದಿದ್ಯೋ ಅದೇ. ಅದು ಸಾಕಾನೆ ಆದ ತಕ್ಷಣ ಅದೇನಾಗುತ್ತೆ, ಒಂದು ಪಳಗಿದ ಕುಮ್ಕಿ ಆನೆ ಆಗಿರುತ್ತೆ, ಅದಕ್ಕೊಂದು ಬುದ್ಧಿಶಕ್ತಿನ ಕಲ್ತಿರುತ್ತೆ. ಆದ್ರೆ ಇವತ್ತು ಆಗಿರೋ ಘಟನೆಗೆ ಆ ಮಾವುತರು ಆ ವಿಡಿಯೋ ದೃಶ್ಯಾವಳಿಗಳಲ್ಲಿ ನೋಡಿರ್ಬೋದು ನೀವು. ಮಾವುತರು ಎಳಿತಾರೆ ಆದ್ರೆ ಬಗ್ಗೋದಿಲ್ಲ, ಕುಗ್ಗೋದಿಲ್ಲ. ಆ ದೃಶ್ಯ ನೋಡಕ್ಕೆ ಒಂಥರ ಬೇಜಾರಾಗುತ್ತೆ. ಆ ಹೆಣ್ಮಕ್ಳು ಕೂಡ ಕಾಲಡಿಲಿ ಸಿಕ್ಕಾಕೊಂಡು ಮಾರ್ತಂಡ ಕಾಲಡಿಲಿ ಒದ್ದಾಡ್ತಾರೆ, ಜೀವ ಅಲ್ಲೇ ಹೋಗಿರುತ್ತೆ ಅವ್ರು.